ಡಾನ್ ಕೂಪರ್ ಎಂದು ಕರೆಯಲ್ಪಡುವ ಡಿ.ಬಿ. ಕೂಪರ್ ನವೆಂಬರ್ 24, 1971 ರಂದು ಯುನೈಟೆಡ್ ಸ್ಟೇಟ್ಸ್ ವಾಯುಪ್ರದೇಶದಲ್ಲಿ ನಾರ್ತ್ವೆಸ್ಟ್ ಓರಿಯೆಂಟ್ ಏರ್ಲೈನ್ಸ್ ಫ್ಲೈಟ್ 305 ಬೋಯಿಂಗ್ 727 ವಿಮಾನವನ್ನು ಅಪಹರಿಸಿದ ಅಪರಿಚಿತ ವ್ಯಕ್ತಿ. ಪೋರ್ಟ್ಲ್ಯಾಂಡ್, ಒರೆಗಾನ್, ವಾಷಿಂಗ್ಟನ್ನ ಸಿಯಾಟಲ್ಗೆ ಹಾರಾಟದ ಸಮಯದಲ್ಲಿ ಅಪಹರಣಕಾರನು ತನ್ನ ಬಳಿ ಬಾಂಬ್ ಇದೆ ಎಂದು ಫ್ಲೈಟ್ ಅಟೆಂಡೆಂಟ್ಗೆ ಹೇಳಿದನು. ಸುಲಿಗೆಗಾಗಿ $2 ಲಕ್ಷ 2024 ರಲ್ಲಿ ಸರಿಸುಮಾರು $15 ಲಕ್ಷ 1-2 ಗೆ ಬೇಡಿಕೆ ಇಟ್ಟನು ಮತ್ತು ಸಿಯಾಟಲ್ನಲ್ಲಿ ಇಳಿದ ಮೇಲೆ 4 ಪ್ಯಾರಾಚೂಟ್ಗಳನ್ನು ವಿನಂತಿಸಿದನು. ಸಿಯಾಟಲ್ನಲ್ಲಿ ಪ್ರಯಾಣಿಕರನ್ನು ಬಿಡುಗಡೆ ಮಾಡಿದ ನಂತರ ಹೈಜಾಕರ್ ವಿಮಾನದ ಸಿಬ್ಬಂದಿಗೆ ವಿಮಾನವನ್ನು ಇಂಧನ ತುಂಬಿಸಲು ಮತ್ತು ಮೆಕ್ಸಿಕೋ ಸಿಟಿಗೆ 2ನೇ ಹಾರಾಟವನ್ನು ಪ್ರಾರಂಭಿಸಲು ಸೂಚಿಸಿದನು. ನೆವಾಡಾದ ರೆನೋದಲ್ಲಿ ಇಂಧನ ತುಂಬುವ ನಿಲುಗಡೆಯೊಂದಿಗೆ ಸಿಯಾಟಲ್ನಿಂದ ಟೇಕ್ ಆಫ್ ಆದ ಸುಮಾರು 30 ನಿಮಿಷಗಳ ನಂತರ ಅಪಹರಣಕಾರನು ವಿಮಾನದ ಹಿಂಭಾಗದ ಬಾಗಿಲನ್ನು ತೆರೆದನು, ಮೆಟ್ಟಿಲನ್ನು ನಿಯೋಜಿಸಿದನು ಮತ್ತು ನೈಋತ್ಯ ವಾಷಿಂಗ್ಟನ್ನಲ್ಲಿ ರಾತ್ರಿಯವರೆಗೆ ಪ್ಯಾರಾಚೂಟ್ ಮಾಡಿದನು. ಅಪಹರಣಕಾರನು ಎಂದಿಗೂ ಪತ್ತೆಯಾಗಿಲ್ಲ ಅಥವಾ ನಿರ್ಣಾಯಕವಾಗಿ ಗುರುತಿಸಲ್ಪಟ್ಟಿಲ್ಲ. ಅಪಹರಣಕಾರನು ತನ್ನ ಒಂದನ್ನು ಖರೀದಿಸಲು ತನ್ನನ್ನು ಡಾನ್ ಕೂಪರ್ ಎಂದು ಗುರುತಿಸಿಕೊಂಡಿದ್ದನು. ಒರೆಗಾನ್ನ ಪೋರ್ಟ್ಲ್ಯಾಂಡ್ನಲ್ಲಿ ಮಾರ್ಗ ಟಿಕೆಟ್, ಆದರೆ ವರದಿಗಾರನೊಬ್ಬ ತನ್ನ ಹೆಸರನ್ನು ಇನ್ನೊಬ್ಬ ಶಂಕಿತನೊಂದಿಗೆ ಗೊಂದಲಗೊಳಿಸಿದನು ಮತ್ತು ಅಪಹರಣಕಾರನು ತರುವಾಯ ಡಿ.ಬಿ. ಕೂಪರ್ ಎಂದು ಪ್ರಸಿದ್ಧನಾದನು. 1980 ರಲ್ಲಿ ವಾಷಿಂಗ್ಟನ್ನ ವ್ಯಾಂಕೋವರ್ ಬಳಿ ಕೊಲಂಬಿಯಾ ನದಿಯ ದಡದಲ್ಲಿ ಸುಲಿಗೆ ಹಣದ ಒಂದು ಸಣ್ಣ ಭಾಗವು ಕಂಡುಬಂದಿದೆ. ಹಣದ ಆವಿಷ್ಕಾರವು ನಿಗೂಢದಲ್ಲಿ ಸಾರ್ವಜನಿಕ ಆಸಕ್ತಿಯನ್ನು ನವೀಕರಿಸಿತು, ಆದರೆ ಅಪಹರಣಕಾರನ ಗುರುತು ಅಥವಾ ಅದೃಷ್ಟದ ಬಗ್ಗೆ ಯಾವುದೇ ಹೆಚ್ಚುವರಿ ಮಾಹಿತಿಯನ್ನು ನೀಡಲಿಲ್ಲ ಮತ್ತು ಉಳಿದ ಹಣವನ್ನು ಎಂದಿಗೂ ಮರುಪಡೆಯಲಿಲ್ಲ. ಅಪಹರಣದ ನಂತರ 45 ವರ್ಷಗಳ ಕಾಲ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಕ್ರಿಯ ತನಿಖೆಯನ್ನು ನಿರ್ವಹಿಸಿತು ಮತ್ತು ವ್ಯಾಪಕವಾದ ಪ್ರಕರಣದ ಫೈಲ್ ಅನ್ನು ನಿರ್ಮಿಸಿತು, ಆದರೆ ಅಂತಿಮವಾಗಿ ಯಾವುದೇ ನಿರ್ಣಾಯಕ ತೀರ್ಮಾನಗಳನ್ನು ತಲುಪಲಿಲ್ಲ. ಈ ಅಪರಾಧವು ವಾಣಿಜ್ಯ ವಿಮಾನಯಾನ ಇತಿಹಾಸದಲ್ಲಿ ಏರ್ ಪೈರಸಿಯ ಬಗೆಹರಿಯದ ಏಕೈಕ ಪ್ರಕರಣವಾಗಿ ಉಳಿದಿದೆ. ಹಲವಾರು ಕಾರಣಗಳಿಗಾಗಿ ಕೂಪರ್ ತನ್ನ ಜಿಗಿತದಿಂದ ಬದುಕುಳಿಯಲಿಲ್ಲ ಎಂದು ಎಫ್ಬಿಐ ಊಹಿಸುತ್ತದೆ. ಅಪಹರಣದ ರಾತ್ರಿಯ ಪ್ರತಿಕೂಲ ಹವಾಮಾನ, ಕೂಪರ್ನ ಸೂಕ್ತವಲ್ಲದ ಬಟ್ಟೆ ಮತ್ತು ಸರಿಯಾದ ಸ್ಕೈಡೈವಿಂಗ್ ಉಪಕರಣಗಳ ಕೊರತೆ, ಅವನು ಜಿಗಿದ ಹೆಚ್ಚಾಗಿ ಅರಣ್ಯ ಪ್ರದೇಶ, ಅವನ ವಿವರವಾದ ಜ್ಞಾನದ ಕೊರತೆ, ಅವನ ಇಳಿಯುವಿಕೆಯ ಪ್ರದೇಶ ಮತ್ತು ಉಳಿದ ಸುಲಿಗೆ ಹಣದ ಕಣ್ಮರೆ ಅದನ್ನು ಎಂದಿಗೂ ಖರ್ಚು ಮಾಡಲಿಲ್ಲ ಎಂದು ಸೂಚಿಸುತ್ತದೆ. ಜುಲೈ 2016 ರಲ್ಲಿ ಎಫ್ಬಿಐ ಅಧಿಕೃತವಾಗಿ NORJAK ವಾಯುವ್ಯ ಅಪಹರಣ ಪ್ರಕರಣದ ಸಕ್ರಿಯ ತನಿಖೆಯನ್ನು ಅಮಾನತುಗೊಳಿಸಿತು. ಆದಾಗ್ಯೂ ವರದಿಗಾರರು ಉತ್ಸಾಹಿಗಳು, ವೃತ್ತಿಪರ ತನಿಖಾಧಿಕಾರಿಗಳು ಮತ್ತು ಹವ್ಯಾಸಿ ಕಳ್ಳರು ಕೂಪರ್ನ ಗುರುತು, ಯಶಸ್ಸು ಮತ್ತು ಅದೃಷ್ಟಕ್ಕಾಗಿ ಹಲವಾರು ಸಿದ್ಧಾಂತಗಳನ್ನು ಅನುಸರಿಸುವುದನ್ನು ಮುಂದುವರೆಸಿದರು. ಕೂಪರ್ನ ಅಪಹರಣ ಮತ್ತು ಮುಂದಿನ ವರ್ಷದಲ್ಲಿ ಹಲವಾರು ಅನುಕರಣೆಗಳು ತಕ್ಷಣವೇ ವಿಮಾನ ನಿಲ್ದಾಣಗಳು ಮತ್ತು ವಾಣಿಜ್ಯ ವಿಮಾನಯಾನಕ್ಕಾಗಿ ಭದ್ರತಾ ಕ್ರಮಗಳಿಗೆ ಪ್ರಮುಖ ನವೀಕರಣಗಳನ್ನು ಪ್ರೇರೇಪಿಸಿತು. ವಿಮಾನ ನಿಲ್ದಾಣಗಳಲ್ಲಿ ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಸಲಾಗಿದೆ, ಬ್ಯಾಗೇಜ್ ತಪಾಸಣೆ ಕಡ್ಡಾಯವಾಯಿತು ಮತ್ತು ಹೊರಡುವ ದಿನದಂದು ಟಿಕೆಟ್ಗಾಗಿ ನಗದು ಪಾವತಿಸಿದ ಪ್ರಯಾಣಿಕರನ್ನು ಹೆಚ್ಚುವರಿ ಪರಿಶೀಲನೆಗಾಗಿ ಆಯ್ಕೆ ಮಾಡಲಾಯಿತು. ಬೋಯಿಂಗ್ 727ಗಳನ್ನು ನಾಮಸೂಚಕ ಕೂಪರ್ ವೇನ್ಸ್ ನೊಂದಿಗೆ ಮರುಹೊಂದಿಸಲಾಯಿತು. ನಿರ್ದಿಷ್ಟವಾಗಿ ವಿಮಾನದಲ್ಲಿ ಹಿಂಭಾಗದ ಮೆಟ್ಟಿಲುಗಳನ್ನು ಕಡಿಮೆ ಮಾಡುವುದನ್ನು ತಡೆಯಲು ವಿನ್ಯಾಸಗೊಳಿಸಲಾಗಿದೆ. 1973 ರ ಹೊತ್ತಿಗೆ ವಿಮಾನ ಅಪಹರಣದ ಘಟನೆಗಳು ಕಡಿಮೆಯಾದವು, ಏಕೆಂದರೆ ಹೊಸ ಭದ್ರತಾ ಕ್ರಮಗಳು ಹಣವನ್ನು ಮಾತ್ರ ಉದ್ದೇಶಿಸಿರುವ ಅಪಹರಣಕಾರರನ್ನು ನಿರಾಕರಿಸಿದವು.